ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಕ್ಷಕ್ಕೆ ತಿರುಗು ಬಾಣವಾಗ್ತಾ ಇದೆ ಜಾತಿ ಜನಗಣತಿ ವರದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯ ಇಂಚಿಂಚು ಮಾಹಿತಿ ಇದೆ. ಬರೋಬ್ಬರಿ 306 ಪುಟಗಳ ಪುಸ್ತಕ. 306 ಪುಟಗಳ ಪುಸ್ತಕವನ್ನ ಹುಡುಕ್ತಾ ಹೋದ್ರೆ ಪುಟಕ್ಕೊಂದು ಮಿಸ್ಟೇಕ್. ಫಾರ್ ಎಕ್ಸಾಂಪಲ್, ಮುಸಲ್ಮಾನರ ಜನಸಂಖ್ಯೆ ವಿಚಾರದಲ್ಲೇನೆ ಮಹಾ ಎಡವಟ್ಟಾಗೋಗಿದೆ. ವರದಿಯ ಒಂದೊಂದು ಪುಟದಲ್ಲಿ ಒಂದೊಂದು ಲೆಕ್ಕ ತೋರಿಸಲಾಗಿದೆ. ಜಾತಿ ಜನಸಂಖ್ಯೆಯ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಒಟ್ಟಾರೆ ಜನಸಂಖ್ಯೆಯ 12.8% ಅಂತ ಹೇಳಲಾಗಿದೆ. ಅದೇ ಮುಸಲ್ಮಾನರಿಗೆ ಮೀಸಲಾತಿ ಶಿಫಾರಸು ಮಾಡುವ ಪಟ್ಟಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಪರ್ಸೆಂಟೇಜ್ ಹೆಚ್ಚಾಗಿದೆ. ಜಾತಿಯ ಪಟ್ಟಿಯಲ್ಲಿ 12 ಇದ್ದ ಪರ್ಸೆಂಟೇಜ್ ಮೀಸಲಾತಿ ಶಿಫಾರಸು ಪಟ್ಟಿಯಲ್ಲಿ 18.08 ಆಗ್ಬಿಟ್ಟಿದೆ. ಹಿಂದಿನ ಮೀಸಲಾತಿ ಶಿಫಾರಸಿನ ಪಟ್ಟಿ ತೋರಿಸುವಾಗ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಅಂತ ಉಲ್ಲೇಖ ಮಾಡಲಾಗಿದೆ. ಮುಸಲ್ಮಾನರ ಜನಸಂಖ್ಯೆ ವಿಚಾರದಲ್ಲೇನೆ 3 ಪುಟ 3 ಲೆಕ್ಕ. ಇದರಲ್ಲಿ ಯಾವುದು ನಿಜ, ಯಾವುದು ತಪ್ಪು ಮಾಹಿತಿ ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆಯಾ, ಯಾರು ಬಕ್ರ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರಿಗೆ ಅವರ ಥಿಂಕ್ ಟ್ಯಾಂಕ್ಗೆ ಗೊತ್ತಿದೆಯಾ? ಈ ವರದಿಯಲ್ಲಾಗಿರುವ ಮಿಸ್ಟೇಕ್ಗಳು ಸಿದ್ದರಾಮಯ್ಯ ಸರ್ಕಾರದ ಕಣ್ಣಿಗೆ ಬಿದ್ದೇ ಇಲ್ವಾ? ಸಚಿವರುಗಳು 3-4 ದಿನದಿಂದ ನಿರಂತರವಾಗಿ ಅಧ್ಯಯನ ಮಾಡ್ತಿದ್ದಾರಪ್ಪ. ಪುಸ್ತಕ ಇಟ್ಕೊಂಡು 306 ಪೇಜ್ಗಳ ಪುಸ್ತಕವನ್ನ ಇಟ್ಕೊಂಡು ಪ್ರತಿದಿನ ಅಧ್ಯಯನ ಮಾಡ್ತಿದ್ದಾರೆ. ಯಾರ ಕಣ್ಣಿಗೂ ಈ ಮಿಸ್ಟೇಕ್ ಕಾಣಲೇ ಇಲ್ವಾ? ನೋಡಿ, ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಇದು ಹಿಂದಿನ ಶಿಫಾರಸು. ಮುಸಲ್ಮಾನರು ಒಳಗೊಂಡಂತೆ ಕ್ಯಾಟಗರಿ ವೈಸ್ ಪ್ರವರ್ಗ 1ರಿಂದ ಹಿಡಿದು ಪ್ರವರ್ಗ 3B ವರೆಗೂ ಯಾವ್ಯಾವ ಪ್ರವರ್ಗದಲ್ಲಿ ಇರುವ ಜನಸಂಖ್ಯೆ ಎಷ್ಟು, ಅದರ ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟಿರುವ ಪಟ್ಟಿ. ಇದರ ಪ್ರಕಾರ ಪ್ರವರ್ಗ 2B ಅಂದರೆ ಮುಸಲ್ಮಾನರು ಇರ್ತಕ್ಕಂಥ ಈ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಆಯಿತು. ಕೇವಲ ಕ್ಯಾಟಗರಿ 2Bಯಲ್ಲಿ ಮಾತ್ರ ಮುಸಲ್ಮಾನರಿರೋದು, ಬೇರೆ ಬೇರೆ ಪ್ರವರ್ಗದಲ್ಲೂ ಮುಸಲ್ಮಾನರಿದ್ದಾರಪ್ಪ, ಹಾಗಾಗಿ ಲೆಕ್ಕ ಕಮ್ಮಿ ಇರಬಹುದು ಅಂತ ನಾವು ಅಂದ್ಕೊಂಡ್ರೆ, ಇದೇ ವರದಿಯ ಮತ್ತೆರಡು ಪುಟಗಳಲ್ಲಿ ಇದೇ ನಂಬರ್ಸ್ನಲ್ಲಿ ಬಹಳ ವ್ಯತ್ಯಾಸ ಇರೋದು ಗೊತ್ತಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಕ್ಷಕ್ಕೆ ತಿರುಗು ಬಾಣವಾಗ್ತಾ ಇದೆ ಜಾತಿ ಜನಗಣತಿ ವರದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯ ಇಂಚಿಂಚು ಮಾಹಿತಿ ಇದೆ. ಬರೋಬ್ಬರಿ 306 ಪುಟಗಳ ಪುಸ್ತಕ. 306 ಪುಟಗಳ ಪುಸ್ತಕವನ್ನ ಹುಡುಕ್ತಾ ಹೋದ್ರೆ ಪುಟಕ್ಕೊಂದು ಮಿಸ್ಟೇಕ್. ಫಾರ್ ಎಕ್ಸಾಂಪಲ್, ಮುಸಲ್ಮಾನರ ಜನಸಂಖ್ಯೆ ವಿಚಾರದಲ್ಲೇನೆ ಮಹಾ ಎಡವಟ್ಟಾಗೋಗಿದೆ. ವರದಿಯ ಒಂದೊಂದು ಪುಟದಲ್ಲಿ ಒಂದೊಂದು ಲೆಕ್ಕ ತೋರಿಸಲಾಗಿದೆ. ಜಾತಿ ಜನಸಂಖ್ಯೆಯ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಒಟ್ಟಾರೆ ಜನಸಂಖ್ಯೆಯ 12.8% ಅಂತ ಹೇಳಲಾಗಿದೆ. ಅದೇ ಮುಸಲ್ಮಾನರಿಗೆ ಮೀಸಲಾತಿ ಶಿಫಾರಸು ಮಾಡುವ ಪಟ್ಟಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಪರ್ಸೆಂಟೇಜ್ ಹೆಚ್ಚಾಗಿದೆ. ಜಾತಿಯ ಪಟ್ಟಿಯಲ್ಲಿ 12 ಇದ್ದ ಪರ್ಸೆಂಟೇಜ್ ಮೀಸಲಾತಿ ಶಿಫಾರಸು ಪಟ್ಟಿಯಲ್ಲಿ 18.08 ಆಗ್ಬಿಟ್ಟಿದೆ. ಹಿಂದಿನ ಮೀಸಲಾತಿ ಶಿಫಾರಸಿನ ಪಟ್ಟಿ ತೋರಿಸುವಾಗ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಅಂತ ಉಲ್ಲೇಖ ಮಾಡಲಾಗಿದೆ. ಮುಸಲ್ಮಾನರ ಜನಸಂಖ್ಯೆ ವಿಚಾರದಲ್ಲೇನೆ 3 ಪುಟ 3 ಲೆಕ್ಕ. ಇದರಲ್ಲಿ ಯಾವುದು ನಿಜ, ಯಾವುದು ತಪ್ಪು ಮಾಹಿತಿ ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆಯಾ, ಯಾರು ಬಕ್ರ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರಿಗೆ ಅವರ ಥಿಂಕ್ ಟ್ಯಾಂಕ್ಗೆ ಗೊತ್ತಿದೆಯಾ? ಈ ವರದಿಯಲ್ಲಾಗಿರುವ ಮಿಸ್ಟೇಕ್ಗಳು ಸಿದ್ದರಾಮಯ್ಯ ಸರ್ಕಾರದ ಕಣ್ಣಿಗೆ ಬಿದ್ದೇ ಇಲ್ವಾ? ಸಚಿವರುಗಳು 3-4 ದಿನದಿಂದ ನಿರಂತರವಾಗಿ ಅಧ್ಯಯನ ಮಾಡ್ತಿದ್ದಾರಪ್ಪ. ಪುಸ್ತಕ ಇಟ್ಕೊಂಡು 306 ಪೇಜ್ಗಳ ಪುಸ್ತಕವನ್ನ ಇಟ್ಕೊಂಡು ಪ್ರತಿದಿನ ಅಧ್ಯಯನ ಮಾಡ್ತಿದ್ದಾರೆ. ಯಾರ ಕಣ್ಣಿಗೂ ಈ ಮಿಸ್ಟೇಕ್ ಕಾಣಲೇ ಇಲ್ವಾ? ನೋಡಿ, ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಇದು ಹಿಂದಿನ ಶಿಫಾರಸು. ಮುಸಲ್ಮಾನರು ಒಳಗೊಂಡಂತೆ ಕ್ಯಾಟಗರಿ ವೈಸ್ ಪ್ರವರ್ಗ 1ರಿಂದ ಹಿಡಿದು ಪ್ರವರ್ಗ 3B ವರೆಗೂ ಯಾವ್ಯಾವ ಪ್ರವರ್ಗದಲ್ಲಿ ಇರುವ ಜನಸಂಖ್ಯೆ ಎಷ್ಟು, ಅದರ ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟಿರುವ ಪಟ್ಟಿ. ಇದರ ಪ್ರಕಾರ ಪ್ರವರ್ಗ 2B ಅಂದರೆ ಮುಸಲ್ಮಾನರು ಇರ್ತಕ್ಕಂಥ ಈ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಆಯಿತು. ಕೇವಲ ಕ್ಯಾಟಗರಿ 2Bಯಲ್ಲಿ ಮಾತ್ರ ಮುಸಲ್ಮಾನರಿರೋದು, ಬೇರೆ ಬೇರೆ ಪ್ರವರ್ಗದಲ್ಲೂ ಮುಸಲ್ಮಾನರಿದ್ದಾರಪ್ಪ, ಹಾಗಾಗಿ ಲೆಕ್ಕ ಕಮ್ಮಿ ಇರಬಹುದು ಅಂತ ನಾವು ಅಂದ್ಕೊಂಡ್ರೆ, ಇದೇ ವರದಿಯ ಮತ್ತೆರಡು ಪುಟಗಳಲ್ಲಿ
ಇದೇ ನಂಬರ್ಸ್ನಲ್ಲಿ ಬಹಳ ವ್ಯತ್ಯಾಸ ಇರೋದು ಗೊತ್ತಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಕ್ಷಕ್ಕೆ ತಿರುಗು ಬಾಣವಾಗ್ತಾ ಇದೆ ಜಾತಿ ಜನಗಣತಿ ವರದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯ ಇಂಚಿಂಚು ಮಾಹಿತಿ ಇದೆ. ಬರೋಬ್ಬರಿ 306 ಪುಟಗಳ ಪುಸ್ತಕ. 306 ಪುಟಗಳ ಪುಸ್ತಕವನ್ನ ಹುಡುಕ್ತಾ ಹೋದ್ರೆ ಪುಟಕ್ಕೊಂದು ಮಿಸ್ಟೇಕ್. ಫಾರ್ ಎಕ್ಸಾಂಪಲ್, ಮುಸಲ್ಮಾನರ ಜನಸಂಖ್ಯೆ ವಿಚಾರದಲ್ಲೇನೆ ಮಹಾ ಎಡವಟ್ಟಾಗೋಗಿದೆ. ವರದಿಯ ಒಂದೊಂದು ಪುಟದಲ್ಲಿ ಒಂದೊಂದು ಲೆಕ್ಕ ತೋರಿಸಲಾಗಿದೆ. ಜಾತಿ ಜನಸಂಖ್ಯೆಯ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಒಟ್ಟಾರೆ ಜನಸಂಖ್ಯೆಯ 12.8% ಅಂತ ಹೇಳಲಾಗಿದೆ. ಅದೇ ಮುಸಲ್ಮಾನರಿಗೆ ಮೀಸಲಾತಿ ಶಿಫಾರಸು ಮಾಡುವ ಪಟ್ಟಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಪರ್ಸೆಂಟೇಜ್ ಹೆಚ್ಚಾಗಿದೆ. ಜಾತಿಯ ಪಟ್ಟಿಯಲ್ಲಿ 12 ಇದ್ದ ಪರ್ಸೆಂಟೇಜ್ ಮೀಸಲಾತಿ ಶಿಫಾರಸು ಪಟ್ಟಿಯಲ್ಲಿ 18.08 ಆಗ್ಬಿಟ್ಟಿದೆ. ಹಿಂದಿನ ಮೀಸಲಾತಿ ಶಿಫಾರಸಿನ ಪಟ್ಟಿ ತೋರಿಸುವಾಗ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಅಂತ ಉಲ್ಲೇಖ ಮಾಡಲಾಗಿದೆ. ಮುಸಲ್ಮಾನರ ಜನಸಂಖ್ಯೆ ವಿಚಾರದಲ್ಲೇನೆ 3 ಪುಟ 3 ಲೆಕ್ಕ. ಇದರಲ್ಲಿ ಯಾವುದು ನಿಜ, ಯಾವುದು ತಪ್ಪು ಮಾಹಿತಿ ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆಯಾ, ಯಾರು ಬಕ್ರ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರಿಗೆ ಅವರ ಥಿಂಕ್ ಟ್ಯಾಂಕ್ಗೆ ಗೊತ್ತಿದೆಯಾ? ಈ ವರದಿಯಲ್ಲಾಗಿರುವ ಮಿಸ್ಟೇಕ್ಗಳು ಸಿದ್ದರಾಮಯ್ಯ ಸರ್ಕಾರದ ಕಣ್ಣಿಗೆ ಬಿದ್ದೇ ಇಲ್ವಾ? ಸಚಿವರುಗಳು 3-4 ದಿನದಿಂದ ನಿರಂತರವಾಗಿ ಅಧ್ಯಯನ ಮಾಡ್ತಿದ್ದಾರಪ್ಪ. ಪುಸ್ತಕ ಇಟ್ಕೊಂಡು 306 ಪೇಜ್ಗಳ ಪುಸ್ತಕವನ್ನ ಇಟ್ಕೊಂಡು ಪ್ರತಿದಿನ ಅಧ್ಯಯನ ಮಾಡ್ತಿದ್ದಾರೆ. ಯಾರ ಕಣ್ಣಿಗೂ ಈ ಮಿಸ್ಟೇಕ್ ಕಾಣಲೇ ಇಲ್ವಾ? ನೋಡಿ, ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಇದು ಹಿಂದಿನ ಶಿಫಾರಸು. ಮುಸಲ್ಮಾನರು ಒಳಗೊಂಡಂತೆ ಕ್ಯಾಟಗರಿ ವೈಸ್ ಪ್ರವರ್ಗ 1ರಿಂದ ಹಿಡಿದು ಪ್ರವರ್ಗ 3B ವರೆಗೂ ಯಾವ್ಯಾವ ಪ್ರವರ್ಗದಲ್ಲಿ ಇರುವ ಜನಸಂಖ್ಯೆ ಎಷ್ಟು, ಅದರ ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟಿರುವ ಪಟ್ಟಿ. ಇದರ ಪ್ರಕಾರ ಪ್ರವರ್ಗ 2B ಅಂದರೆ ಮುಸಲ್ಮಾನರು ಇರ್ತಕ್ಕಂಥ ಈ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಆಯಿತು. ಕೇವಲ ಕ್ಯಾಟಗರಿ 2Bಯಲ್ಲಿ ಮಾತ್ರ ಮುಸಲ್ಮಾನರಿರೋದು, ಬೇರೆ ಬೇರೆ ಪ್ರವರ್ಗದಲ್ಲೂ ಮುಸಲ್ಮಾನರಿದ್ದಾರಪ್ಪ, ಹಾಗಾಗಿ ಲೆಕ್ಕ ಕಮ್ಮಿ ಇರಬಹುದು ಅಂತ ನಾವು ಅಂದ್ಕೊಂಡ್ರೆ, ಇದೇ ವರದಿಯ ಮತ್ತೆರಡು ಪುಟಗಳಲ್ಲಿ ಇದೇ ನಂಬರ್ಸ್ನಲ್ಲಿ ಬಹಳ ವ್ಯತ್ಯಾಸ ಇರೋದು ಗೊತ್ತಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಕ್ಷಕ್ಕೆ ತಿರುಗು ಬಾಣವಾಗ್ತಾ ಇದೆ ಜಾತಿ ಜನಗಣತಿ ವರದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯ ಇಂಚಿಂಚು ಮಾಹಿತಿ ಇದೆ. ಬರೋಬ್ಬರಿ 306 ಪುಟಗಳ ಪುಸ್ತಕ. 306 ಪುಟಗಳ ಪುಸ್ತಕವನ್ನ ಹುಡುಕ್ತಾ ಹೋದ್ರೆ ಪುಟಕ್ಕೊಂದು ಮಿಸ್ಟೇಕ್. ಫಾರ್ ಎಕ್ಸಾಂಪಲ್,